ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಸಮಿತಿ ಮೈಸೂರು. ಸರ್ಕಾರಿ ನೌಕರರ ಸಂಘದಲ್ಲಿ ಭಾರಿ ಹಗರಣ ನಡೆದಿದೆ ಎಂಬ ಆರೋಪಗಳು ಕೇಳಿ ಬಂದಿದ್ದು, ನ್ಯಾಯಕ್ಕಾಗಿ ಸಂಘದ ಸದಸ್ಯರು ಹೋರಾಟ ನಡೆಸುತ್ತಿದ್ದಾರೆ. ಸಂಘದ ಸದಸ್ಯರ ಆರೋಪದ ಪ್ರಕಾರ ಸುಮಾರು 40 ವರ್ಷಗಳ ಹಿಂದೆ ಸರ್ಕಾರಿ ನೌಕರರಿಗೆ ಹಂಚಿಕೆ ಮಾಡಲಾಗಿದ್ದ ಸೈಟ್ಗಳು ಇಂದು ಬೇರೆ ವ್ಯಕ್ತಿಗಳ ಹೆಸರಿಗೆ ಹೋಗಿದೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಮಗೆ ನ್ಯಾಯ ಒದಗಿಸಬೇಕೆಂದು ಸದಸ್ಯರು ಒತ್ತಾಯಿಸಿದ್ದಾರೆ. ಸೈಟ್ ಹಂಚಿಕೆ ಪ್ರಕ್ರಿಯೆಯಲ್ಲಿ ನಡೆದಿರುವಂತಹ ಅಕ್ರಮಗಳು ಮತ್ತು ತಮ್ಮ ಸಮಸ್ಯೆಗಳ ಕುರಿತು ಸಂಘದ ಸದಸ್ಯರು ಏನು ಹೇಳುತ್ತಿದ್ದಾರೆ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡಬಹುದು. ನಾವು ಸೈಟನ್ನ ತಗೊಂಡು 2002-2003 ಅವಾಗಲೇ ತಗೊಂಡು 13 ಮನೆ ಕಟ್ಟಿ ಈಗಾಗಲೇ 13 ವರ್ಷ ಆಗಿದೆ ಮನೆ ನಾವು ಕಟ್ಟಲ್ಲಿ ವಾಸ ಮಾಡ್ತಾ ಇದ್ದು. ಈ ಟೈಮ್ನಲ್ಲಿ ನಮಗೆ ಹೆಂಗೆ ಅವನು ನೋಟಿಸ್ ಕೊಟ್ಟಿದ್ದಾನೆ ಅಂತಂದರೆ, ಈ ಜಾಗ ನಾವು ಬೆಳೆ ಬೆಳೀತಾ ಇದ್ದೀವಿ, ಇಲ್ಲಿಗೆ ಬಂದು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ ಕೊಟ್ಟಿದ್ದಾನೆ. ನಾವು ಅಷ್ಟು ವರ್ಷದಿಂದ ಕಂದಾಯ ಕಟ್ಕೊಂಡು ನಾವು ವಾಸ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ಅಲ್ಲಿ ಯಾರು? ಹೌದು, ಕಾರ್ಪೊರೇಷನ್ ಕಟ್ತಾ ಇದೀವಿ. ಅದ್ರದ್ದೆಲ್ಲ ರಿಪೋರ್ಟ್ ಇದೆ, ಎಲ್ಲ ಇದೆ ನಮ್ಮ ಹತ್ರ. ಅವರು ನಮಗೆ ನಲ್ಲಿ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ನಾವು ವಾಸ ಮಾಡ್ತಾ ಇದೀವಿ, ವರ್ಷ ಕಂದಾಯ ಕಟ್ತಿದ್ದೀವಿ, ಇಷ್ಟೆಲ್ಲ ಮಾಡ್ತಾ ಇದೀವಿ ನಾವು. ಅವ್ನು ನೋಡಿದ್ರೆ ನಮ್ಮ ಜಾಗದಲ್ಲಿ ಬೆಳೆ ಬೆಳೀತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾನೆ. ಇದನ್ನು ಬೆಳೆ ಬೆಳೀತಾ ಇದನ್ನು ಕೊಟ್ಟೋದಕ್ಕೆ ಅವನ ಹತ್ರ ಇದು ಸರ್ಕಾರದ ಇರುತ್ತಲ್ಲ, ಇದು ಕಂದಾಯ ಇಲಾಖೆ ಅದು ಇರುತ್ತಲ್ಲ, ಅಲ್ಲಿಂದ ಸರ್ಟಿಫಿಕೇಟ್ ಕೊಡಿ, ಅದನ್ನ ತಂದು ತೋರಿಸ್ತಾ ಇದೆ ನಮಗೆ. ಅಲ್ಲಿಗೆ ಹೆಂಗೆ ಕೊಟ್ಟರು ಅವರು? ನಾವು ವಾಸ ಮಾಡ್ತಿರೋ ಜಾಗದಲ್ಲಿ ಬೆಳೆ ಬೆಳೀತಾ ಇದೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಅದನ್ನ ಅವರು ಸೈಟ್ ಬಂದು ಇನ್ಸ್ಪೆಕ್ಷನ್ ಮಾಡಿಲ್ಲ, ಏನಿಲ್ಲ. ಇವನು ಅದು ಹೆಂಗೆ ಮಾಡಿದ್ರೆ ಇವನ ಕತೆ ಗೊತ್ತಿಲ್ಲ ನಮಗೆ. ಒಟ್ಟಿನಲ್ಲಿ ಅವ್ನು ಬಂದು ಕೊಟ್ಬಿಟ್ಟಿದ್ದೆ ಜಾಗದಲ್ಲಿ ಅವ್ರೆ ಅಂತ ಅಂದ್ಬಿಟ್ಟು ಕೋರ್ಟ್ಗೆ ಇದಾಕಿ ಅಲ್ಲಿಂದ ನೋಟಿಸ್ ಬಂದು ನಮ್ಗೆ ಕೊಟ್ಟಿರೋದು. ನಮಗೆ ಆ ಡಿಪಾರ್ಟ್ಮೆಂಟ್ ಯಾವುದೈತೆ ಅಲ್ಲಿಂದ ಅವ್ನು ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ. ಅದನ್ನು ಹೇಗೆ ಇವನು ಮಾಡ್ತಿದ್ದಾನೆ ಗೊತ್ತಿಲ್ಲ ಸರ್. ಆ್ಯಕ್ಚುಲಿ ಇದು ಬರೀ ಅದೊಂದೇ ಡಿಪಾರ್ಟ್ಮೆಂಟ್ಲಾಗಿಲ್ಲ, ಮೂಡದಿಂದನೂ ಆಗಿದೆ, ಮೂಡದಿಂದನೂ ತರಿಸಿದ್ದಾನೆ. ಅದೇ ಥರ ಕಾರ್ಪೊರೇಷನ್ ಲೆವೆಲ್ ಮಾಡಬೇಕು, ಎಲ್ಲಿಂದ ಎಲ್ಲ ಲೆವೆಲಿಂದನೂ ಎಲ್ಲೆಲ್ಲಿ ಮಾಡಬೇಕು ಮಾಡಿಸ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ತರಿಸ್ಮಾಡ್ತಿದ್ದಾನೆ. ಬಟ್ ಇನ್ನೊಂದು ನೋಡಿ ಹೇಗಿದೆ ಅಂತ, ಯಾವ ಲೆವೆಲ್ನಲ್ಲಿ ಡಿಪಾರ್ಟ್ಮೆಂಟ್ ಇಟ್ಟಿದ್ದಾನೆ ಅಂತಂದರೆ, ಆ ಡಿಪಾರ್ಟ್ಮೆಂಟ್ಗೆ ನಾವು ಹೋಗ್ಬಿಟ್ಟು ದಾಖಲೆಗಳು ಕೇಳಿದ್ರೆ ಕೊಡಲ್ಲ, ಇಲ್ಲ ದಾಖಲೆಗಳು ಲಭ್ಯವಿಲ್ಲ ಅಂತ ಹೇಳ್ತಾರೆ. ಅವನಿಗೆ ಸಿಗ್ತದೆ, ನಮಗೆ ಸಿಗ್ತಾ ಇಲ್ಲ. ಇದಕ್ಕೇನು ಹೇಗೆ ಕಾರಣ? ಹೆಂಗ್ ಮಾಡ್ತಾರೆ? ಯಾವ್ದನ್ನ? ಇಲ್ಲ ಸರ್, ರೆಸ್ಪಾನ್ಸೇ ಇಲ್ಲ ಸರ್. ಸೈಟ್ ಯಾವ್ದು ಅಂತ ಕೇಳ್ತಾರೆ, ಸರ್ವೆ ನಂಬರ್ ಇದು, ಅದೇ ಅದನ್ನೆಲ್ಲ ಕೇಳಿದ್ರೆ ಆಯ್ತು ನಾವು ಆಮೇಲೆ ಮಾಡ್ತೀವಿ, ಇವಾಗ ಮಾಡ್ತೀವಿ, ಅದು ಬರ್ತದೆ, ಇವ್ರು ಕೇಳ್ತೀವಿ, ಕಮಿಷನರ್ ಕೇಳ್ತೀವಿ, ಇವ್ರನ್ನ ಕರಿತೀವಿ ಅಂತ ಹೇಳಿ ಸುಮ್ಮನೆ ಹೀಗೇನೆ ರೂಟೀನ್ ಆಗ್ತಾನೆ ಇರುತ್ತೆ. ನಮ್ಗೆ ಅಲ್ಲಿ ಕರೆಕ್ಟಾದ ಸರಿಯಾದ ಅಂತ ನಮಗೆ ನ್ಯಾಯ ಸಿಕ್ಲಿಲ್ಲ. ಅಲ್ಲಿ ಕೊನೆಗೆ ನಾವು ಫೈನಲ್ ಆಗಿ ಏನು ಮಾಡಿದ್ವು, ನಮ್ಗೆ ಕೊಟ್ಟವನ ಯಾರು ಸೈಟ್ ಅವ್ನು ಬಂದು ಇಲ್ಲಿ ಹಿಡ್ಕೊಂಡಿದ್ದೀವಿ ಸೊಸೈಟಿಗೆ. ನಾವು ದುಡ್ಡು ಕಟ್ಟಿದ್ದೀವ್ರಿಗೆ ಅವ್ರಿಗೆ ಕೊಡಪ್ಪ ನೀನು ಅಂತ ಅವಾಗಿನಿಂದ ಇವ್ನು ಹಿಡ್ಕೊಂಡಿರೋದು. ಇದೇ ವೇಳೆ ಸಂಘದ ಅಧ್ಯಕ್ಷರು ಸದಸ್ಯರೊಂದಿಗೆ ಮಾತನಾಡಿ ಅವರ ಸಮಸ್ಯೆಗಳನ್ನು ಆಲಿಸಿದರೆ ಯಾವುದೇ ಸದಸ್ಯರಿಗೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಎಲ್ಲರಿಗೂ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸುವುದಾಗಿ ಹೇಳಿ ಸದಸ್ಯರು ಶಾಂತಿ ಮತ್ತು ಸಹನೆಯಿಂದ ಇರಬೇಕೆಂದು ಮನವಿ ಮಾಡಿದ್ದಾರೆ. ಅಧ್ಯಕ್ಷರ ಈ ಮಾತುಗಳನ್ನು ವಿಡಿಯೋದಲ್ಲಿ ವೀಕ್ಷಿಸಬಹುದು. ಎಲ್ಲ ನನ್ನ ಮಾಧ್ಯಮ ಮಿತ್ರರೇ ಮತ್ತು ನಮ್ಮ ಸದಸ್ಯ ಮಿತ್ರರೇ, ಈ ದಿನ ನಾವು ಸಭೆ ಸೇರಿ ಹಿಂದೆ ಸುಮಾರು 40 ವರ್ಷಗಳ ಹಿಂದೆ ಇದೇ ಸಂಘದಿಂದ ಶಕ್ತಿನಗರ ಬಡಾವಣೆಯಲ್ಲಿ ನಿವೇಶನವನ್ನು ಹಂಚಿ ಸಂಘ ಮತ್ತು ಮೂಡ ಇವ್ರುಗಳು ಸೇರಿ ಸದಸ್ಯರುಗಳಿಗೆ ನಿವೇಶನವನ್ನು ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಸಮಸ್ಯೆ ಉಂಟಾಗಿದೆ. ಯಾರೋ ಅದನ್ನು ನಾನು ಭೂಮಾಫಿಯಾ ಅಂತ ಹೇಳಬೇಕಾಗುತ್ತೋ ಅಥವಾ ನಮ್ಮ ನೆಗ್ಲಿಜೆನ್ಸಿ ಅಂತ ಹೇಳೋಕ್ಕಾಗುತ್ತೋ ಗೊತ್ತಿಲ್ಲ. ಆದರೂ ಕೂಡ ಇಲ್ಲಿ ದಾಖಲೆಗಳನ್ನೇ ಕೆಲವೆಲ್ಲ ತಿದ್ದುಪಡಿ ಮಾಡಿಕೊಂಡು ಏನೋ ನಮ್ಮದೇ ಜಾಗ ಅನ್ನೋ ಥರದಲ್ಲಿ ಬಂದು ಕೆಲವರು ಆಕ್ರಮಣ ಮಾಡೋಕ್ಕೆ ಅಂತೇಳಿ ಏನೋ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ನಮ್ಮ ಸದಸ್ಯರು ಮತ್ತು ಸದಸ್ಯರು ಜೊತೆಗೆ ಫಲಾನುಭವಿಗಳು, ಈಗ ಅಲ್ಲಿ ಜಾಗವನ್ನು ಪಡೆದುಕೊಂಡಿರ್ತಕ್ಕಂಥ ಸದಸ್ಯರುಗಳು ಬಂದು ಸಂಘಕ್ಕೆ ದೂರನ್ನು ಕೊಟ್ಟಿರ್ತಾರೆ. ಇದ್ರ ಪ್ರಯುಕ್ತ ಈಗಾಗಲೇ ಹೈಕೋರ್ಟ್ನಲ್ಲಿ ಒಂದು ವ್ಯಾಜ್ಯ, ಅದ್ರ ಬಗ್ಗೆನೇ ವ್ಯಾಜ್ಯ ನಡೀತಾ ಇತ್ತು. ಸೊ ಅದಕ್ಕೆ ಆ ಸಂದರ್ಭದಲ್ಲಿ ನಮ್ಮ ಸಂಘದ ವತಿಯಿಂದ ವ್ಯಾಜ್ಯವನ್ನು ನಡೆಸ್ತಾ ಇತ್ತು. ಅಲ್ಲಿ ಸಂಘ ಮಧ್ಯದಲ್ಲಿ ಪ್ರವೇಶಕ್ಕೆ ಮಾಡೋಕ್ಕೆ ಬರೋದಿಲ್ಲ. ಮೂಡಾದವ್ರ ಮೇಲೆ ಸದಸ್ಯರುಗಳು ಯಾರು ಫಲಾನುಭವಿಗಳಿದ್ದಾರೋ ಅವರೇ ಕೋರ್ಟ್ಗೆ ವಕಾಲತ್ತು ತಗೊಂಡು ವ್ಯಾಜ್ಯ ಮಾಡಬೇಕು, ಮಾಡೋ ಸೂಕ್ತ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಆ ಕೇಸನ್ನು ವಾಪಸ್ ಪಡೆದಿರ್ತಾರೆ. ಈಗ ನಾನು ದಾಖಲೆಗಳೆಲ್ಲನೂ ಕೂಡ ಸುಮಾರು ದಾಖಲೆಗಳನ್ನು ತೆಗೆದು ಮತ್ತೆ ಕೋರ್ಟ್ಗೆ ಹಾಕ್ಸ್ಲಿಕ್ಕೆ ಎಲ್ಲ ಸಂಘದವರ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಯಾರೇ ಕೂಡ ಒಬ್ಬ ಸದಸ್ಯನಿಗೆ ತೊಂದರೆ ಆಗಿದೆ ಅಂತಂದಾಗ ನಮಗೂ ಮಾನವೀಯತೆ ದೃಷ್ಟಿಯಲ್ಲಿ, ಕಾನೂನಾತ್ಮಕವಾಗಿ ಇಲ್ಲದೇ ಇದ್ದರೂ ಮಾನವೀಯತೆ ದೃಷ್ಟಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನಾದ್ರು ಒಂದು ಸೂಕ್ತವಾದಂಥ
ನ್ಯಾಯವನ್ನು ದೊರಕಿಸ್ಕೊಡೋದಕ್ಕೆ ನಮ್ಮ ಸಂಘ ಯಾವಾಗಲೂ ಅವ್ರ ಜೊತೆಗಿರ್ತದೆ. ಅಧ್ಯಕ್ಷರು ಮತ್ತು ಸದಸ್ಯರ ನಡುವಿನ ಚರ್ಚೆಗಳು ಹಾಗೂ ಗೊಂದಲಗಳನ್ನು ಗಮನಿಸಿದರೆ ಈ ಪ್ರಕರಣದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವವರು ಸದಸ್ಯರೇ ಎಂಬ ಭಾವನೆ ಮೂಡುತ್ತದೆ. ನನ್ನ ಹೆಸರು ಪ್ರದೀಪ್ ಅಂತ. ನಾವು ಸೈಟ್ ಪರ್ಚೇಸ್ ಮಾಡಿದ್ವಿ. ಇಲ್ಲಿ ಒರಿಜಿನಲ್ ಪ್ರಾಬ್ಲಮ್ ಏನಂದ್ರೆ 6 ಎಕರೆ ಸಮಥಿಂಗು ಅಕ್ವೈರ್ ಮಾಡಿದ್ದಾರೆ ರೈತರಿಂದ. ಅದರಲ್ಲಿ 4 ಎಕರೆ ಸಮಥಿಂಗು JSS ಲೇಔಟ್ ಆಗಿದೆ. ಇನ್ನು 1 ಎಕರೆ 27 ಗುಂಟೆ ಇವರು ಇದು ಮಾಡಿದ್ದಾರೆ. ಇದನ್ನೆಲ್ಲ ಟೋಟಲ್ ಲೇಔಟ್ ಮಾಡಿರೋದು ಮೂಡೋದವರು ಟೈಟಲ್ ಮಾಡಿ ಎಲ್ಲರಿಗೂ ಟೈಟಲ್ ಡೀಡ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಇದು ಕೊಟ್ಟಿದ್ದಾರೆ ಅವರು. ಅಲ್ಲಿಂದ ಈ ಕಥೆ ಆಗಿದೆ, ನಮಗೆಲ್ಲ ಆಗಿದೆ. ಈ ಕಥೆ ಆಗಿರೋದ್ರಿಂದ ಇವ್ರು ಏನಾಗಿದೆ, ಆ 1 ಎಕರೆ 27 ಗುಂಟೆ ಏನು ಸೈಟ್ ಇತ್ತು, ಜಾಗ ಇತ್ತು, ಅಲ್ಲಿ ಒರಿಜಿನಲ್ ರೈತರು ಏನಿದ್ರು ಅವರು ಕೇಸ್ ಹಾಕಿದ್ರು. ಇದಕ್ಕೆ ನಮಗೆ ಪರಿಹಾರ ಕೊಟ್ಟಿಲ್ಲ, ಈ ಜಾಗಕ್ಕೆ ಇದನ್ನ ಇವ್ರು ಸುಮ್ಮನೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ ಕೇಸ್ ಹಾಕಿದ್ದಾರೆ AC ಕೋರ್ಟ್. ಅದು AC ಕೋರ್ಟಲ್ಲಿ ಕೇಸ್ ನಡೆದಿದೆ. ಅಲ್ಲಿ ಸಂಘದವ್ರು ಏನು ಮಾಡಿದ್ದಾರೆ, ಹೌದು ಈ ಜಾಗ ನಮಗೆ ಸೇರಿದ್ದಲ್ಲ 1 ಎಕರೆ 27 ಗುಂಟೆ ಅಂದ್ಬಿಟ್ಟು ಬರ್ಕೊಟ್ಬಿಟ್ಟಿದ್ದಾರೆ. ಆದರೆ ಇವರು ಸೈಟ್ ಮಾಡಿಸಿ ಇವ್ರ ಮೆಂಬರ್ಸ್ಗಳಿಗೆ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಆ ಜಾಗದಲ್ಲಿ. ಹಾಗಿದ್ರು ಅವ್ರು ಬರ್ಕೊಟ್ಬಿಟ್ಟಿದ್ದಾರೆ. ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂದ್ಬಿಟ್ಟು ಅಧ್ಯಕ್ಷರಾಗಿದ್ದಂತಹ ಮಹೇಶ್ ಅವರು ಆಗಿನ ಟೈಮಲ್ಲಿ ಬರ್ಕೊಟ್ಬಿಟ್ಟಿದ್ದಾರೆ. ಆ ಇದು ಇಟ್ಕೊಂಡು ಅವ್ರು ಯಾರು ಕೇಸ್ ಹಾಕಿದ್ರಲ್ಲ ಅವರು ಬೇರೆ ಅವ್ರದ್ದು ಏನೇನಿದೆ ಪ್ರೋಸೆಸ್ ಮಾಡಿಕೊಂಡು ರೆಕಾರ್ಡ್ ಎಲ್ಲ ಮಾಡ್ಕೊಂಡಿದ್ದಾರೆ ಅವರು. ಈಗ ಇವರು ಆ ಥರ ಬರ್ಕೊಟ್ಟ ಮೇಲೆ ಯಾರ್ಯಾರು ಅಲರ್ಟಿಗಳಿದ್ರು ಅವ್ರಿಗೆ ಬೇರೆ ಸೈಟು ಕೊಟ್ಟಿಲ್ಲ. ಇವರು ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಅದು ಏನಾಗಿದೆ ನಮಗೂ ಗೊತ್ತಿಲ್ಲ. ನಾವು ಸೈಟ್ ಪರ್ಚೇಸ್ ಮಾಡಿರೋದು 22ರಲ್ಲಿ ನಾವು ಪರ್ಚೇಸ್ ಮಾಡಿರೋದು. 22ರಲ್ಲಿ ಟೈಟಲ್ ಡೀಡ್ ಆಗ ಮೂಡೋದವ್ರು ನಮ್ಗೆ ಯಾರು ಸೇಲ್ ಮಾಡಿದ್ರು ಅಲರ್ಟಿಗಳಿಂದ ನಾವು ತಗೊಂಡ್ರು. ಅಲರ್ಟಿಗಳ ಹತ್ರ ಟೈಟಲ್ ಡೀಡ್ ಇರಲಿಲ್ಲ. ಅವರು ಆಗ 22ರಲ್ಲಿ ಟೈಟಲ್ ಡೀಡ್ ತಗೊಂಡು ಮೂಡಿಂದ ನಮಗೆ ಪರ್ಚೇಸ್ ಮಾಡಿದ್ದಾರೆ. ಅವರು ಇದು ಮಾಡಿದ್ರು, ನಾವು ಪರ್ಚೇಸ್ ಮಾಡ್ದೋ ಅವ್ರು ಸೇಲ್ ಮಾಡಿದಾಗ. ನಮ್ಗೇನು ಗೊತ್ತು, ನಮಗೆಲ್ಲ ರೆಕಾರ್ಡ್ಸ್ ಕರೆಕ್ಟಾಗಿತ್ತು, ಲೀಗಲ್ಲು ಮಾಡಿಸ್ತೋ. ಇವ್ರು 2011ರಲ್ಲಿ ಕೋರ್ಟಲ್ಲಿ ಏನಾಗಿದೆ ಇವ್ರು ಬರ್ಕೊಟ್ಟಿರೋದಲ್ಲ ನಮಗೆ ಗೊತ್ತಿಲ್ಲ. ನಾವು ತಗೊಂಡು ಸೈಟ್ ಆದಮೇಲೆ ಈಗ 24ರಲ್ಲಿ ಬಂದು ಅವರು ನಮ್ಮದು ಜಾಗ ಅಂತ ಬಂದಿದ್ದಾರೆ. ಅದಕ್ಕೆ ನಾವು ಬಂದು ಇಲ್ಲಿ ಕೇಳ್ತಾ ಇದೀವಿ, ನೋಡಪ್ಪ ನಮ್ಗೆ ಆಮೇಲೆ ಅವ್ರು ಕೊಟ್ಟಾಗಲೇ ಗೊತ್ತಾಗಿದ್ದು ನಮಗೆ ಯಾರು ಆಪೋಸಿಟ್ ಯಾರಿದ್ದಾರೆ, ಅವರು ಈ ಥರ ಎಲ್ಲ ಆಗಿದೆ ರೆಕಾರ್ಡ್ಸು, ಈ ಥರ ಬರ್ಕೊಟ್ಬಿಟ್ಟಿದ್ದಾರೆ ಸಂಘದವರು ಅಂತ ಅವ್ರು ಹೇಳಿದ್ಮೇಲೆ ನಮಗೆ ಗೊತ್ತಾಗಿದ್ದು. ಅದನ್ನು ತಗೊಂಡು ಬಂದು ನಾವು ಕೇಳ್ತಾ ಇದೀವಿ, ನೋಡಪ್ಪ ನೀವು ಆಗ ಬರ್ಕೊಟ್ಬಿಟ್ಟಿದ್ದೀರಾ, ಸರಿ ನಮಗೆ ನಿಮ್ಮಿಂದ ತಪ್ಪಾಗಿದೆ ಅಂತ ಹೇಳಿದಿರಾ, ನಿಮ್ಮ ಒರಿಜಿನಲ್ ಅಲರ್ಟಿಗಳಿಗೆ ಏನೋ ಸೈಟ್ ಕೊಟ್ಟಿಲ್ಲ, ನೀವು ಈಗ ನಮ್ಗೆ ಮಾಡಿಕೊಡಿ, ಬೇರೆ ಪರಿಹಾರ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಈ ಪ್ರಕರಣದಲ್ಲಿ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಮೂಡ ಅಧಿಕಾರಿಗಳ ಪಾತ್ರ ಏನು ಎಂಬ ಪ್ರಶ್ನೆಯೂ ಉದ್ಭವಿಸಿದೆ. ಅಲ್ಲದೆ ಈ ಹಗರಣದ ಹಿಂದೆ ಕೆಲವು ಪ್ರಭಾವಿ ಅಧಿಕಾರಿಗಳ ಕೈವಾಡವೂ ಇರಬಹುದೆಂಬ ಅನುಮಾನಗಳು ವ್ಯಕ್ತವಾಗುತ್ತಿವೆ. ಈ ಎಲ್ಲ ಆರೋಪಗಳ ಈ ಎಲ್ಲ ಆರೋಪಗಳ ಸತ್ಯಾಸತ್ಯತೆಗಳನ್ನು ನಿಜವಾಗಿಯೂ ಏನಾಗಿದೆ, ಯಾರು ಹೊಣೆಗಾರರು ಎಂಬುದರ ಕುರಿತು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿ ಸಂಗ್ರಹಿಸಿ ಸಮಗ್ರ ಪರಿಶೀಲನೆಯೊಂದಿಗೆ ಸತ್ಯವನ್ನ ನಿಮ್ಮ ಮುಂದೆ ತರಲಿದ್ದೇವೆ. ನನ್ನ ಹೆಸರು ಅಶೋಕ್ ಕುಮಾರ್ ಅಂತ, ನನ್ನ ತಂದೆ ಹೆಸರು ಪುಟ್ಟಣ್ಣ ಅಂತ. ನಾವು 40 ವರ್ಷ ಹಿಂದೆ 10 ಎಕರೆ ಜಮೀನ ಮೂಡ ಕೊಟ್ಟಿದ್ದೋ. ಮೂಡಾದವರು ಇವರಿಗೆ ಸರೆಂಡರ್ ಮಾಡಿದ್ದಾರೆ. ಆ ಹೊಲಕ್ಕೆ ಜಮೀನಿಗೆ ನಮಗೆ ಒಂದು ಸೈಟ್ನ ಕೊಡಬೇಕಾಯಿತು. ಆ ಸೈಟ್ಗೆ 50% ದುಡ್ಡನ್ನ ಕಟ್ಸ್ಕೊಂಡು ಸೈಟ್ ಕೊಟ್ಟಿದ್ದಾರೆ. ಆದರೆ ಸೈಟು ಬೇರೆ ಯಾರ್ದೋ ಜಾಗದಲ್ಲಿ ಕೊಟ್ಟು ಅದನ್ನ ಕೋರ್ಟು ಕೇಸ್ ಎಲ್ಲ ಆಗಿ ಈಗ ನಮ್ಮ ಸೈಟ್ ನಮಗಿಲ್ಲ. ನಮ್ಗೆ ತುಂಬಾ ಅನ್ಯಾಯ ಆಗಿದೆ. ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಸವಾಲ್ ಟಿವಿ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಸವಾಲ್ ಟಿವಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.